ಓಂ ಶ್ರೀ ದುರ್ಗಾಯ ನಮಃ. ವೀಕ್ಷಕರೇ, ಸೌದತ್ತಿಯಿಂದ ನಿನ್ನೆ ಬಂದೆ ನಮ್ಮ ಭೂಮಿಗೆ. ನಾನು ಹುಟ್ಟಿದಂತಹ ಭೂಮಿ ಇದು. ಸೌದತ್ತಿಯಲ್ಲಿ ಪರಶುಗಡದಲ್ಲಿ ತಪಸ್ಸಾಚರಣೆ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅಲ್ಲಿ ತಪಸ್ಸಾಚರಣೆ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಕಾರಣ ಏನಂದ್ರೆ, ಪರಶುರಾಮರು ಸ್ವತಃ ಅಲ್ಲೇ ಸ್ನಾನವನ್ನ ಮಾಡಿ ಅಲ್ಲೇ ತಪಸ್ಸಾಚರಣೆ ಮಾಡಿದಂತಹ ಜಾಗ ಅದು. ತುಂಬಾ ಪಾಸಿಟಿವ್ ಎನರ್ಜಿ. ಹಾಗೆ ಕೆಲವು ವಿದ್ಯೆಗಳನ್ನ ಕಲೀಲಿಕ್ಕೆ ತುಂಬಾ ಅನುಕೂಲ. ಹಾಗೆ ಜಮದಗ್ನಿಯವರು, ಪರಶುರಾಮರು, ಹಾಗೆ ರೇಣುಕಾದೇವಿಯವರು, ಹಾಗೆ ಅವರ ಕುಟುಂಬಗಳು ಅಲ್ಲೇ ನೆಲೆಸಿರುವಂತಹ ಜಾಗ ಆಗಿರೋದ್ರಿಂದ ತುಂಬಾ ನೆಮ್ಮದಿ ಕೊಡುತ್ತದೆ. ಏನಾಯ್ತಂದ್ರೆ, ನಿನ್ನೆ ಮೊನ್ನೆಯಿಂದ ಸೌದತ್ತಿಯಲ್ಲಿ ಮಳೆ ಶುರುವಾಗಿದೆ ಯಲ್ಲಮ್ಮಗುಡ್ಡದಲ್ಲಿ. ಅದಕ್ಕೆ ನಾನು ನಮ್ಮ ಭೂಮಿಗೆ ಬಂದೆ. ಮಳೆ ಶುರುವಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ಲಿ. ಹಾಗೆ ನಮ್ಮ ಭೂಮಿಗೆ ಬಂದ್ಬಿಟ್ರಂತೂ ನೋಡಿ, ನಮ್ಮ ಭೂಮಿ ಹತ್ರನೇ ನೀರು ಹರಿತಾ ಇರ್ತದೆ. ಸ್ನಾನ ಮಾಡ್ಲಿಕ್ಕೆಲ್ಲ ತುಂಬಾನೇ ಚೆನ್ನಾಗಾಗ್ತದೆ ವೀಕ್ಷಕರೇ. ನಮ್ಮ ಭೂಮಿಗೆ ಬಂದ್ರಂತೂ ನನಗೆ ತುಂಬಾ ಖುಷಿ ಆಗುತ್ತೆ ಒಂದ್ಸಾರಿ. ಹಾಗೆ ನಾನು 5 ದಿನ ಅಲ್ಲೇ ಇದ್ದೆ ಸೌದತ್ತಿಯಲ್ಲಿ. 5 ದಿನ ಬಿಟ್ಟು ಇಲ್ಲಿ ನಮ್ಮ ಭೂಮಿಗೆ ಬಂದಾಗ ನನಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ನೀರೆಲ್ಲ ಜಾಸ್ತಿ ಆಗಿತ್ತು, ಮಳೆಯ ಪ್ರಮಾಣ ತುಂಬಾನೇ ಇತ್ತು ಅನ್ಸುತ್ತೆ ಇಲ್ಲಿ. ಹಾಗೆ ಇಲ್ಲಿ ನಾನು ಸ್ನಾನ ಮುಗಿಸಿ, ಹಾಗೆ ಅಲ್ಲಿ ಮೇಲೆ ದೇವಸ್ಥಾನ ಇದೆ ನಮ್ದು, ಅಲ್ಲಿ ಹೋಗಿ ಜಪ ತಪಸ್ಸನ್ನ ಆಚರಣೆ ಮಾಡ್ಕೊಳ್ತೇನೆ, ದೇವ್ರ ಪೂಜೆ ಎಲ್ಲ. ಇಲ್ಲಿ ನಾನು ಡೈಲಿ ಸ್ನಾನ ಮಾಡುವಂತಹ ಜಾಗ. ಆದ್ರೆ ಸ್ವಲ್ಪ ಬೇಜಾರಂದ್ರೆ, ಈ ಏಪ್ರಿಲ್ ಮೇ 2 ತಿಂಗಳು ಇಲ್ಲಿ ನೀರಿರುವುದಿಲ್ಲ ಇದರಲ್ಲಿ. ಬಾಕಿ ಎಲ್ಲ ಸಮಯದಲ್ಲಿ ನೀರಿರುತ್ತದೆ. ಏಪ್ರಿಲ್ ಮೇ ಸಮಯದಲ್ಲಿ ಅಲ್ಲಿ ಬಾವಿಯಿಂದ ನೀರನ್ನ ಪಂಪ್ ಸೆಟ್ ಆಗಿ ತಗೊಳ್ಬೇಕು ಸ್ನಾನ ಮಾಡ್ಲಿಕ್ಕೆ, ಹಾಗೆ ದಿನನಿತ್ಯ ಬಳಕೆಗೆ. ನೋಡಿ, ಇದು ನಮ್ಮನೆ ಭೂಮಿಗೆ ಟಚ್ ಆಗಿರುವಂತಹ ಒಂದು ನೀರು ಹರಿಯುವಂತಹ ಹಳ್ಳ ಅಂತ ಕರಿತೀವಿ ನಾವು. ತುಂಬಾನೇ ಖುಷಿ ಆಯ್ತು ವೀಕ್ಷಕರೇ. ಯಾಕೆ ಖುಷಿ ಆಯ್ತಂದ್ರೆ, ಮಳೆ ಅಷ್ಟು ಬಂದೇ ಇರ್ಲಿಲ್ಲ. 5 ದಿನದಲ್ಲಿ ತುಂಬಾ ಮಳೆಯ ಪ್ರಮಾಣ ಜಾಸ್ತಿ ಆಗಿ ನೀರ್ ತುಂಬಾ ಚೆನ್ನಾಗಿ ಹರಿತಾ ಇದೆ. ಬಂದ ತಕ್ಷಣ ಒಂದ್ಸಲಿ ನೀರು ಬಿದ್ದು ಸ್ನಾನ ಮುಗಿಸಿ ದೇವರಿಗೆಲ್ಲ ಜಪ ಇದೆಲ್ಲ ಮುಗಿಸಿ, ಆಮೇಲೆ ಸ್ವಲ್ಪ ಸಮಯ ನಿದ್ದೆ ಮಾಡಿದೆ. ಸ್ವಲ್ಪ ಸಮಯ ಅಲ್ಲ, ಒಂದು 9, 12, ಕರೆಕ್ಟ್ 8 ತಾಸು ನಿದ್ದೆ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆ ಹತ್ರ ಎದ್ದು ಬಿಟ್ಟಿದ್ದೀನಿ. ಎದ್ದು ಸ್ನಾನ ಎಲ್ಲ ಮುಗಿಸಿ ನೀರಲ್ಲಿ ಬ್ಯಾಟ್ರಿ ತಗೊಂಡ್ ಬಂದೆ. ಸ್ನಾನ ಎಲ್ಲ ಮುಗಿಸಿ ನೀರಲ್ಲಿ ದೇವರಿಗೆ ನೀರಿನ ಅಭಿಷೇಕ ಎಲ್ಲ ಮಾಡಿ, ಜಪ ಪಾರಾಯಣ ಎಲ್ಲ ಮುಗಿಸಿ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ತುಂಬಾ ಹೇಗಿದೆ ವೀಕ್ಷಕರೇ ವಾತಾವರಣ, ಹಾಗೆ ಪ್ರಕೃತಿ ಮಧ್ಯದಲ್ಲಿರುವಂತದ್ದು. ಇಲ್ಲೆಲ್ಲ ಮನೆಗಳು, ಮತ್ತೆ ಏನ್ ಗೊತ್ತ, ಇಲ್ಲಿ ಮೇಲೆ ಕಾಡಿದೆ ಮೇಲೆ, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಮೇಲೆಲ್ಲ ಕಾಡು ವೀಕ್ಷಕರೇ, ನೋಡಿ ಇಲ್ಲಿ ಮೇಲೆಲ್ಲ ಕಾಡು. ಹಾಗೆ ಮನೆಗಳೆಲ್ಲ ಇಲ್ಲಿ ತುಂಬಾ ದೂರ ದೂರ, ಅರ್ಧ ಕಿಲೋಮೀಟರ್ಗೊಂದು, 1 ಕಿಲೋಮೀಟರ್ಗೊಂದು ಹೀಗೆ ಮನೆ ಇರುತ್ತದೆ. ಇಲ್ಲಿ ನಮ್ಮ ಭೂಮಿ ಹತ್ರ ಮಾತ್ರ ಹಾಗೆ, ಬೇರೆ ಕಡೆ ಎಲ್ಲ ಸ್ವಲ್ಪ ಹತ್ತತ್ರ ಇದೆ. ಹಾಗೆ ಹೇಗಿದೆ ವೀಕ್ಷಕರೇ ವಾತಾವರಣ. ಇದು ನಮ್ಮ ತಪೋಭೂಮಿ ವೀಕ್ಷಕರೇ. ಇಲ್ಲಿ ನಾನು ನೀರು ಕುಡ್ಕೊಂಡೆಲ್ಲ ದಿನ ಕಳೆದಿದ್ದು ಇದೆ. 4 ದಿನ 5 ದಿನ ಎಲ್ಲ ತುಂಬಾ ಅನುಕೂಲ ಆಗತ್ತೆ. ಯಾಕಂದ್ರೆ ಪ್ರಕೃತಿ ಮಧ್ಯೆ ಇರೋದ್ರಿಂದ ಯಾವುದೇ ರೀತಿಯ ಸುಸ್ತಾಗಲ್ಲ, ಮತ್ತೆ ಯಾರದೇ ಗಲಾಟೆ ಇಲ್ಲ. ಹಾಗೆ ಇದು ಇಲ್ಲಿ ಹತ್ರ ರಸ್ತೆ ಇಲ್ಲ, ಗಾಡಿ ಸೌಂಡ್ ಕೂಡ ಕೇಳಿಸಲ್ಲ ಇಲ್ಲಿ. ನಮ್ಮ ಮನೆ ಹತ್ರ ಕುತ್ಕೊಂಡ್ರೆ, ನಮ್ಮ ಮನೆ ದೇವಸ್ಥಾನದ ಒಳಗೆ ಕುತ್ಕೊಂಡ್ರೆ ಗಾಡಿ ಸೌಂಡ್ ಸಹ ಕೇಳಿಸಲ್ಲ. ತುಂಬಾ ಪ್ರಶಾಂತವಾದ ವಾತಾವರಣ, ತುಂಬಾ ಚೆನ್ನಾಗಾಗತ್ತೆ. ಜಪ ತಪಸ್ಸು ಮಾಡ್ಲಿಕ್ಕೆ ಮಾತ್ರ ಹೇಳಿ ಮಾಡಿಸಿದಂತ ಜಾಗ. ಹೇಗಿದೆ ವೀಕ್ಷಕರೇ ಜಾಗ? ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ. ಎಲ್ಲರೂ ಹೇಗಿದ್ದೀರಾ? ತಿಂಡಿ ಆಯ್ತಾ?